ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರು ನಿಮ್ಮನ್ನ ಕಾದು ಕಾಪಾಡುವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 121ನೇ ಅಧ್ಯಾಯ 7 ಮತ್ತು 8ನೇ ವಚನ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನಮ್ಮ ದೇವರು ಯಾರು ಗೊತ್ತಾ? ಕೇಡಿನಿಂದ ತಪ್ಪಿಸುವಂಥ ದೇವರು, ನಮ್ಮನ್ನು ಕಾಪಾಡುವಂಥ ದೇವರು. ನಮ್ಮ ಅನುದಿನ ಜೀವನದಲ್ಲಿ ಬರುವಂಥ ಎಲ್ಲ ಕೇಡುಗಳಿಂದ ನಮ್ಮನ್ನು ಮುಟ್ಟದಂತೆ ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡುವ ದೇವರು. ಅದಕ್ಕೆ ಕೀರ್ತನೆಗಳ ಗ್ರಂಥ 48:14ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು ನಿರಂತರವೂ ನಮ್ಮನ್ನು ನಡೆಸುವ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಒಮ್ಮೆ ಒಂದು ದೊಡ್ಡ ಪರ್ವತವನ್ನು ಸುತ್ತಿ ತೋರಿಸಲು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಒಬ್ಬ ಮಾರ್ಗದರ್ಶಿ ಕರೆದುಕೊಂಡು ಹೋದನು. ಆ ಪರ್ವತವನ್ನು ಹತ್ತಲು ಆ ಶ್ರೀಮಂತನಿಗೆ ಬಹಳ ಪ್ರಯಾಸವಾಯಿತು. ಆ ಸಮಯದಲ್ಲಿ ಆ ಮಾರ್ಗದರ್ಶಿ ತನ್ನ ದೃಢವಾದ ಕೈಗಳಿಂದ ಆ ಶ್ರೀಮಂತನ ಕೈಗಳನ್ನು ಹಿಡಿದು ಹತ್ತಲಾರಂಭಿಸಿದನು. ಸ್ವಲ್ಪ ದೂರ ಹೋದ ಮೇಲೆ ಆ ಶ್ರೀಮಂತನು ಕೆಳಗೆ ನೋಡಲಾಗಿ ಅವನೊಳಗೆ ಎಲ್ಲಿಲ್ಲದ ಭಯ ಉಂಟಾಯಿತು. ಕೆಳಗೆ ಬಿದ್ದರೆ ಒಂದು ಮೂಳೆಯಾದರೂ ಸಿಗುತ್ತಿರಲಿಲ್ಲ. ಆಗ ಅವನು, ಇನ್ನು ನನ್ನಿಂದ ಹತ್ತಲಿಕ್ಕೆ ಸಾಧ್ಯವಿಲ್ಲ, ಸಾಕು, ನನ್ನನ್ನು ಬಿಟ್ಟು ಬಿಡಿ ಎಂಬುದಾಗಿ ಹೇಳಿದ. ಆಗ ಆ ಮಾರ್ಗದರ್ಶಿ, ಅಯ್ಯ, ನಾನು ಸುಮಾರು 30 ವರ್ಷಗಳಿಂದ ಈ ಪರ್ವತಕ್ಕೆ ಬರುವ ಪ್ರವಾಸಿಗಳಿಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸಾವಿರಾರು ಜನರನ್ನು ಕರೆದೊಯ್ದಿದ್ದೇನೆ. ಆದರೆ ಒಬ್ಬರಾದರೂ ನನ್ನ ಕೈಯಿಂದ ಜಾರಿ ಬಿದ್ದಿಲ್ಲ ಎಂಬುದಾಗಿ ತನ್ನ ಬಲವಾದ ಹಸ್ತಗಳನ್ನು ತೋರಿಸಿದನು. ಆಗ ಆ ಶ್ರೀಮಂತನ ಭಯವೆಲ್ಲ ಮಾಯವಾಯಿತು. ದೇವ ಮಕ್ಕಳೇ, ಒಬ್ಬ ಸಾಮಾನ್ಯ ಮನುಷ್ಯನ ಕೈಗಳು ಇಷ್ಟು ಬಲವುಳ್ಳದ್ದಾಗಿರುವುದಾದರೆ ಕರ್ತನ ಕೈಗಳು ಇನ್ನೂ ಎಷ್ಟು ಅಧಿಕವಾಗಿ ಬಲವಾಗಿದೆ. ನಿಮ್ಮ ಕಣ್ಗಳನ್ನು ಕರ್ತನ ಕಡೆಗೆ ಎತ್ತಿ ನೋಡ್ರಿ. ನಿಮಗಿರುವಂಥ ಕಷ್ಟಗಳು, ಚಿಂತೆಗಳು ಸೋತು ಹೋಗಿ ಈ ಕ್ರಿಸ್ತಿಯ ಓಟವನ್ನು ನನ್ನಿಂದ ಓಡಿ ಮುಗಿಸಲಾಗುವುದು ಎಂಬುದಾಗಿ ಅಧೈರ್ಯ ಪಡಬೇಡ್ರಿ. ನಿಮ್ಮನ್ನು ಕರ ಹಿಡಿದು ನಡೆಸುವುದಕ್ಕೆ, ನಿಮ್ಮನ್ನು ಸ್ತೋತ್ರ ಸನ್ಮಾನಿಸುವುದಕ್ಕೆ, ನಿಮ್ಮನ್ನು ಕಾಪಾಡುವುದಕ್ಕೆ ದೇವರು ಸದಾ ಸಿದ್ಧವಾಗಿದ್ದಾರೆ. ಕರ್ತನ ಕೈಗಳಲ್ಲಿ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಧೈರ್ಯದಿಂದ ಮುಂದೆ ಸಾಗಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಗುರಿ ಮುಟ್ಟಿಸುವನು. ನಿಮಗೆ ಯಾವ ಕೇಡು ಉಂಟಾಗದ ಹಾಗೆ ದೇವರು ಕಾದು ಕಾಪಾಡುವರು. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಹಾಗಾದರೆ ನಮ್ಮ ದೇವರು ನಮ್ಮನ್ನು ಕಾದು ಕಾಪಾಡುವ ದೇವರು. ಕರ್ತನು ತಾನೇ ನಿಮ್ಮನ್ನು ಕಾದು ಕಾಪಾಡಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅನುದಿನವೂ ನಮ್ಮ ಭಾರವನ್ನು ಹೊತ್ತು ಅನುದಿನವೂ ನಮ್ಮನ್ನು ಕಾದು ಕಾಪಾಡುವ ದೇವರು ನೀವು. ಈ ದುಷ್ಟ ಲೋಕದಲ್ಲಿ ಸ್ವಾಮಿ ದೇವರೇ, ದುಷ್ಟ ಜನರಿಂದ, ದುಷ್ಟಾತ್ಮಗಳಿಂದ ನಮ್ಮನ್ನು ಕಾಪಾಡುವ ದೇವರು ನೀವು ಸ್ವಾಮಿ. ಹೋಗುವಾಗಲೂ ಬರುವಾಗಲೂ ದೇವರೇ ಸದಾಕಾಲವು ನಮ್ಮನ್ನು ಕಾಯುವಾತನು ನೀನು ಸ್ವಾಮಿ. ಹಾಲೆಲೂಯ. ಕರ್ತನೇ, ಆ ಒಂದು ಧೈರ್ಯವನ್ನು, ಆ ಒಂದು ವಾಗ್ದಾನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನುದಿನವೂ ನಾವು ಒಂದೊಂದು ದಿವಸ ನಿನ್ನ ಕೃಪೆಯನ್ನು ಸ್ತೋತ್ರ ಹೊಂದಿಕೊಂಡು ಈ ಧೈರ್ಯದಿಂದ ಮುಂದಕ್ಕೆ ಸಾಗಲಿಕ್ಕೆ ಕೃಪೆ ತೋರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಕಾದು ಕಾಪಾಡ್ರಿ, ಕುಟುಂಬಗಳನ್ನು ಕಾದು ಕಾಪಾಡ್ರಿ, ಮಕ್ಕಳನ್ನು ಕಾದು ಕಾಪಾಡ್ರಿ ಸ್ವಾಮಿ. ಹಾಲೆಲೂಯ. ನಿನ್ನ ದೈವಿಕವಾದ ಆಶೀರ್ವಾದ ದೇವ ಜನರ ಮೇಲೆ ಇರಲಿ. ಈ ದಿವಸ ಕೂಡ ದೇವರೇ ಮಾಡಬೇಕಾದ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ, ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡು ಸ್ವಾಮಿ. ಈ ದಿನ ಒಂದು ಆಶೀರ್ವಾದದ ದಿನವಾಗಿ
ದೇವರೇ, ನೀವು ಆಶೀರ್ವದಿಸಿ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ನೆನಪು ಮಾಡಿಕೊಳ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರಿ, ಅದ್ಭುತವಾಗಿ ಈ ದಿವಸ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ನಮ್ಮನ್ನು ಅನುದಿನವೂ ಕಾದು ನಡೆಸುವಂಥ ದೇವರಾಗಿದ್ದಾರೆ. ದೇವರ ಮೇಲೆ ಭರವಸೆ ಇಡೋಣ, ಮುಂದೆ ಹೋಗೋಣ. ದೇವರು ನಮ್ಮನ್ನು ಸ್ತೋತ್ರ ಕಾದು ಕಾಪಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.